3 ರೋಲ್ ನಾರ್ಮಲ್ ಕ್ರಾಸ್ ಕಟ್ ಬ್ಯಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಇದರಲ್ಲಿ ನಾನು ಮೆರೂನ್ ಕಲರ್ 1.5 ರೋಲು ಮತ್ತು ಸ್ಯಾಂಡಲ್ ಕಲರ್ 1.5 ರೋಲ್ ತೊಗೊಂಡಿದ್ದೀನಿ. ಬನ್ನಿ ಮೆಷರ್ಮೆಂಟ್ ನೋಡೋಣ. ಮೆರೂನ್ ಕಲರಲ್ಲಿ ನಾನೀಗ 10.5 ಅಡಿ ಕಟ್ ಮಾಡ್ಕೋಬೇಕು. 1 2 ಇದೇ ರೀತಿ 32 ವೈರ್ ಕಟ್ ಮಾಡ್ಕೋಬೇಕು. ಮೆರೂನ್ ಕಲರಲ್ಲಿ 10.5 ಅಡಿ 32 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸ್ಯಾಂಡಲ್ ಕಲರಲ್ಲಿ 10.5 ಅಡಿಲಿ 30 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಮೆರೂನ್ ಕಲರಲ್ಲಿ ಎಲ್ಲ ವೈರ್ ಇದೆಯಲ್ಲ, ಇಲ್ಲಿ 32 ವೈರ್ ಇದೆ. 2 ವೈರಿಂದ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ಒಂದು ವೈರ್ ತಗೊಂಡು ಸಮ ಮಡಚ್ಕೊಳ್ಳಿ. ಅದೇ ರೀತಿ ಇನ್ನೊಂದು ವೈರ್ನು ಸಮ ಮಡಚ್ಕೊಳ್ಳಿ. ಸಮ ಮಡಚ್ಕೊಂಡು ನಾರ್ಮಲ್ ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಎರಡು ಸಮ ಇದೆ ಅಂತ ನೋಡ್ಕೋಬೇಕು. ಸಮ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಳಿ. ಇದೇ ರೀತಿ ಮೆರೂನ್ ಕಲರ್ ವೈರ್ ಎಲ್ಲದರಲ್ಲೂ ನಾಟ್ ಹಾಕ್ಕೊಳ್ಳಿ. ಹಾಗೆ ಸ್ಯಾಂಡಲ್ ಕಲರಲ್ಲಿರೋ ಎಲ್ಲ ವೈರ್ನು ನಾಟ್ ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಎಲ್ಲ ನಾಟ್ನು ಹಾಕಾಗಿದೆ. 2 ವೈರ್ ತಗೊಂಡು ಒಂದು ನಾಟಾಗಿ ಕನ್ವರ್ಟ್ ಮಾಡ್ಕೊಬೇಕು. ಎಣ್ಕೊಂಡ್ರೆ ನಮಗೆ ಇವಾಗ ಇದರಲ್ಲಿ ಸ್ಯಾಂಡಲ್ ಕಲರಲ್ಲಿ ನಾನು 30 ವೈರ್ ಕಟ್ ಮಾಡ್ಕೊಂಡಿದ್ದೆ. ನನಗೆ 15 ನಾಟ್ ಸಿಕ್ಕಿದೆ. ಅದೇ ರೀತಿ ಮೆರೂನಲ್ಲಿ 32 ವೈರ್ ಕಟ್ ಮಾಡ್ಕೊಂಡಿದ್ದೆ. ನನಗೆ 16 ನಾಟ್ ಸಿಕ್ಕಿದೆ. ಬನ್ನಿ ಈಗ ಹೇಗೆ ಎಣೆಯೋದು ಅಂತ ನೋಡೋಣ. ಮೆರೂನ್ ಕಲರ್ ವೈರ್ ನಾವು ಜಾಸ್ತಿ ತೊಗೊಂಡಿದ್ವಿ, ಅದರಿಂದ ನಾನು ಫಸ್ಟು ಮೆರೂನ್ ಕಲರ್ ಜಾಯಿನ್ ಮಾಡ್ತಿದ್ದೀನಿ. ನೋಡಿ, ಕ್ರಾಸ್ ಕಟ್ ಬ್ಯಾಸ್ಕೆಟ್ನಲ್ಲಿ ನಮಗೆ ರನ್ನಿಂಗ್ ವೈರ್ ಇಲ್ಲ. ಬೇಸ್ ನಾವು ಇವಾಗ ಏನು ಕಟ್ ಮಾಡ್ಕೊಂಡು ತಗೊಂಡಿದ್ದೀವೋ ಅದೇ ವೈರಿಂದನೇ ನಾವು ಫುಲ್ ಬ್ಯಾಗ್ ಎಣೆಯೋದು. ಇವಾಗ ನೋಡಿ, 2 ನಾಟ್ಸ್ ತೊಗೊಳ್ಳಿ. ಇಲ್ಲಿ ಕ್ರಾಸ್ ಆಗೋ ಜಾಗದಲ್ಲಿ ಒಂದೊಂದು ನಾಟ್ ಹಾಕ್ಕೋಬೇಕು. ಫಸ್ಟ್ ಈ ನಾಟ್ಗಳನ್ನ ಟೈಟ್ ಮಾಡಿಕೊಂಡು ಈ ಕ್ರಾಸ್ ಆಗುತ್ತಲ್ಲ, ನೋಡ್ಕೊಳ್ಳಿ, ಇಲ್ಲಿ ಕ್ರಾಸ್ ಆಗೋ ಜಾಗದಲ್ಲಿ ನಾಟ್ ಹಾಕ್ಕೋಬೇಕು. ನಾವು ಪೂರ್ತಿ ಬ್ಯಾಗು ಬಾಕ್ಸ್ ನಾಟಲ್ಲೇ ಹಾಕೋದು. ಇವಾಗ ನೋಡಿ, ಈಗ ನಾಟ್ ಆಗಾಯಿತು. ಇವಾಗ ಈ ಕಡೆ ತಿರುಗಿಸ್ಕೊಂಡು ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಮೇಲೆ, ಅದನ್ನು ನಾಟ್ ಹಾಕ್ಕೋಬೇಕು. ನಾಟ್ ಹಾಕೊಂಡ ತಕ್ಷಣ ಟೈಟ್ ಮಾಡ್ಕೋಬೇಕು. ಇವಾಗ ನೋಡಿ, 2 ನಾಟ್ ಜಾಯಿನ್ ಮಾಡಾಯಿತು. ನೆಕ್ಸ್ಟ್ 3ನೇ ನಾಟ್. ಮತ್ತು 3ನೇ ನಾಟ್ ಈ ರೀತಿ ಪಕ್ಕ ಮಾಡಿಕೊಂಡು ಕ್ರಾಸ್ ಆಗುತ್ತಲ್ಲ ಆ ವೈರ್ನ ನಾಟ್ ಹಾಕ್ಕೊಳ್ಳಿ. ಅದೇ ರೀತಿ ತಿರುಗಿಸಿ ಮತ್ತೆ ಇಲ್ಲಿ ಕ್ರಾಸ್ ಆಗುತ್ತಲ್ಲ ಅಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ.
ಹೀಗೆ ಇವಾಗ 3 ಮೆರೂನ್ ಆಗಿತ್ತು, ಜಾಯಿನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಯಾಂಡಲ್ ಕಲರ್ ವೈರ್ 5 ವೈರ್ನ ಜಾಯಿನ್ ಮಾಡ್ಕೋಬೇಕು. ತಗೊಂಡು ಇಲ್ಲಿ ಮತ್ತೆ ಮೇಲೆ ಕ್ರಾಸ್ ಆಗೋದು ವೈರ್ನ ಜಾಯಿನ್ ಮಾಡ್ಕೊಳ್ಳಿ. ಅದೇ ರೀತಿ ತಿರುಗಿಸ್ಕೊಂಡು ಕೆಳಗಡೆ ಕ್ರಾಸ್ ಆಗೋ ವೈರ್ನ ಜಾಯಿನ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಎಲ್ಲ ನಾಟ್ಸ್ನು ಜಾಯಿನ್ ಮಾಡಾಗಿದೆ. ಫಸ್ಟ್ ನಾನು 3 ಮೆರೂನ್ ಕಲರ್ ತೊಗೊಂಡಿದ್ದೀನಿ. 5 ಸ್ಯಾಂಡಲ್, 5 ಮೆರೂನ್, 5 ಸ್ಯಾಂಡಲ್, 5 ಮೆರೂನ್, 5 ಸ್ಯಾಂಡಲ್, 3 ಮೆರೂನ್ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ಈ ಕ್ರಾಸ್ ಆಗಿರೋ ವೈರ್ನಲ್ಲೆಲ್ಲ ನಾಟ್ ಹಾಕ್ಕೊಂಡು ಹೋಗಬೇಕು. ಹೀಗೆ ಈ ಕ್ರಾಸ್ ಆಗಿರೋ ವೈರ್ ಮಾತ್ರ ತಗೊಂಡು ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ಹಾಕ್ಕೋಬೇಕು. ನಾಟ್ ಹಾಕ್ಬೇಕಾದ್ರೆ 2 ನಾಟ್ಸ್ನು ಟೈಟ್ ಮಾಡಿ ಮೇಲೆ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಇಲ್ಲಿ ಎಲ್ಲ ಕ್ರಾಸ್ ಆಗಿರೋ ವೈರಲ್ಲೂ ನಾಟ್ ಹಾಕಬೇಕು. ನಾವು ಫಸ್ಟ್ ವೈರ್ ಜಾಯಿನ್ ಮಾಡಿದ್ವಲ್ಲ, ಆ ಸೆಂಟರ್ ವೈರಿಂದ ಈ ಕಡೆಗೆ 12 ವೈರು ಎಣ್ಕೊಳ್ಳಿ. ಅದೇ ರೀತಿ ಈ ಕಡೆ ಕೆಳಗಡೆ ಈ ಕಡೆ ತಿರುಗಿಸ್ಕೊಂಡು ಈ ಕಡೆಗೂ 12 ವೈರು, ಸೆಂಟರ್ ವೈರ್ ಸೇರಿಸಿ 12 ವೈರು ಎಣ್ಕೊಳ್ಳಿ. ನಾನೀಗ ಸೆಂಟರ್ ಲೈನಿಂದ ಮೇಲ್ಗಡೆವರೆಗೂ 12 ಲೈನ್ ಹಾಕಿದ್ದೀನಿ. ಸೆಂಟರ್ ಲೈನ್ ಸೇರಿಸಿ 12 ಲೈನು. ಒಂದು ಸೆಂಟರ್ ಲೈನ್ ಸೇರಿಸಿ 1 2 3 4 5 6 7 8 9 10 11 12. ಅದೇ ರೀತಿ ಕೆಳಗಡೆನೂ 12 ಲೈನ್ ಹಾಕಿದ್ದೀನಿ. 1 2 3 4 5 6 7 8 9 10 11 12 ಲೈನ್. ಈಗ ಮೂಲೆ ತಿರುಗಿಸೋದು ಹೇಗೆ ಅಂತ ನೋಡೋಣ. ನಮಗೆ 5 ಡೈಮಂಡ್ ನಾಟ್ ಥರನೇ ಬರಬೇಕು ಅಂತಂದರೆ, 5 into 5 ಬರಬೇಕು ಅಂತಂದರೆ ನಾವಿಲ್ಲಿ ಹೀಗೆ ಹಾಕಿದ್ರೆ ಸರಿ ಬರಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ 12ನೇ ವೈರು ಮತ್ತು 10ನೇ ವೈರ್ನ ಸೇರಿ ನಾವು ನಾಟ್ ಹಾಕ್ಕೋಬೇಕು ಟೈಟಾಗಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲ ನಿಮಗೆ ಆ ರೀತಿ ಬೇಡ, ನನಗೆ ಯಾವ ಥರ ಇದೆಯೋ ಅದೇ ರೀತಿ ಬರಲಿ ಅಂತ ಅಂದರೆ ನೀವು ಹಾಗೆ ಎಣ್ಕೊಂಡು ಹೋಗ್ಬೋದು. ಈ 11 12 ಸೇರಿ ಎಣ್ಕೊಂಡು ಹೋಗ್ಬೋದು. ನನಗೆ 5 into 5 ಡೈಮಂಡ್ ಥರನೇ ಬರಬೇಕು ಶೇಪು. ಅದಕ್ಕೆ ನಾನು ಇವಾಗ ಈ 12ನೇ ವೈರು ಮತ್ತು 10ನೇ ವೈರ್ ತೊಗೊಂಡು ನಾಟ್ ಹಾಕೋತಾ ಇದ್ದೀನಿ. ಅದನ್ನು ಟೈಟಾಗಿ ಹಾಕ್ಕೋಬೇಕು. ಗ್ಯಾಪ್ ಇರದೇ ಇರೋಗೆ ಹಾಕ್ಕೋಬೇಕು. ಈ 11ನೇ ನಾಟ್ ಇದೆಯಲ್ಲ, ಅದನ್ನು ಸ್ವಲ್ಪ ಒಳಗಡೆ ಸಿಕ್ಸೋಕ್ಕೋಸ್ಕರ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಒಳಗಡೆ ಸಿಕ್ಸ್ಕೊಂಡ್ಬಿಡಿ.
ಸಿಕ್ಸ್ಕೊಂಡಾಯಿತು. ಇದೇ ರೀತಿ ಈ ಕಡೆನೂ ಈ 11ನೇ ವಯರ್ನ ಬಿಟ್ಬಿಟ್ಟು 10 ಮತ್ತು 12ರಿಂದ ನಾಟ್ ಹಾಕೋಬೇಕು. ಟೈಟಾಗಿ ಹಾಕ್ಕೋಬೇಕು, ಆವಾಗಲೇ ಕ್ರಾಸ್ ತಿರುಗಿಸಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸುತ್ತ 4 ಕಡೆನೂ ಎಣ್ಕೊಂಡಾಗಿದೆ, ಮೂಲೆ ತಿರುಗಿಸಾಗಿದೆ. ಇವಾಗ ಇಲ್ಲಿ ಕ್ರಾಸ್ ಆಗುತ್ತಲ್ಲ ಆ ವಯರ್ನೆಲ್ಲ ನಾಟ್ ಹಾಕ್ಕೊಂಡೋದ್ರೆ ನಾರ್ಮಲ್ ಕ್ರಾಸ್ ನಾಟ್ ಹೇಗೆ ಹಾಕ್ತಿರೋ ಅದೇ ರೀತಿ ಹಾಕ್ಕೊಂಡು ಹೋಗಬೇಕು. ರೀತಿ ಹೀಗೆ ಸುತ್ತ ಎಲ್ಲೆಲ್ಲಿ ವೈರು ಕ್ರಾಸ್ ಆಗುತ್ತೋ ಅಲ್ಲೆಲ್ಲ ನಾಟ್ ಹಾಕ್ಕೊಂಡೋಗಿ ಹೀಗೆ ಸುತ್ತ ಎಣ್ಕೊಂಡು ಬಂದರೆ ಸಾಕು. ನಾನೀಗ ಪೂರ್ತಿ ಎಣ್ಕೊಂಡಿದ್ದೀನಿ. ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ರಾಸ್ ಆಗಿರೋ ವಯರ್ನ ಸುತ್ತ ಎಣ್ಕೊಂಡು ಬರಬೇಕು. ನೀವು ಹಾಕಿರೋದು ಕರೆಕ್ಟಾ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಈ ಶೇಪ್ ಕರೆಕ್ಟಾಗಿ ಬರಬೇಕು. ಈ ಡೈಮಂಡ್ ಶೇಪ್ ಕರೆಕ್ಟಾಗಿ ಬಂದರೆ ನೀವು ಹಾಕಿರೋದು ಕರೆಕ್ಟ್ ಅಂತ ಅರ್ಥ. ಇವಾಗ ಫುಲ್ ಹಾಕಿದ್ದೀನಿ. ಬನ್ನಿ ಹೇಗೆ ಇದನ್ನು ಇವಾಗ ನೀವು ಹೀಗೆ ಕೂಡ ಈ ಕ್ರಾಸ್ ಆಗಿ ಹಾಕ್ಕೊಂಡು ಒಳಗಡೆ ಸೇರಿಸಿನೂ ಕೂಡ ನೀವು ಫಿನಿಷ್ ಮಾಡ್ಕೊಬೋದು. ಆದರೆ ನಾನೀಗ ಈ ಒಂದು ನಾಟನೇ ಒಳಗಡೆ ಮಡಚಿ ಹೇಗೆ ಬ್ಯಾಗ್ನ ಫಿನಿಷ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ರೈಟ್ ಸೈಡಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಆ ನಾಟ್ ಒಂದು, 2ನೇ ನಾಟೊಳಗೆ ನೀವು ಈ ವಯರ್ನ ಹಾಕಿ ಎಳ್ಕೊಳ್ಳಿ. ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಪಕ್ಕದಲ್ಲಿ ಇದೆಯಲ್ಲ ಆ ನಾಟು ಒಂದು 2ನೇ ನಾಟೊಳಗೆ ಹಾಕಿ ಈ ಥರ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಬೇಕಾದ್ರೆ ಈ ವೈರ್ ಹಾಕಿದ್ದೀರಲ್ಲ ಅಲ್ಲಿಗೆ ನಿಮ್ಮ ನಾಟ್ ಬರಬೇಕು. ಆಮೇಲೆ ಇದನ್ನು ಕಂಟಿನ್ಯೂಯಸ್ ಆಗಿ ಒಂದು 3 ನಾಟ್ ಒಳಗೆ ಹಾಕ್ಕೊಳ್ಳಿ. 1 2. ಅದೇ ರೀತಿ ಈ ಕಡೆನೂ ಒಂದು ಕಂಟಿನ್ಯೂ ಆಗಿ ಒಂದು 2-3 ನಾಟ್ ಒಳಗೆ ಸೇರಿಸ್ಕೊಳ್ಳಿ. ಆವಾಗ ಸ್ವಲ್ಪ ಟೈಟಾಗಿರುತ್ತೆ. ಅಷ್ಟೇ. ಅದೇ ರೀತಿ ನಾಟ್ ಪಕ್ಕದಲ್ಲಿರೋ ಬಲದ ಕಡೆ ಇರೋ ನಾಟ್ ಇದೆಯಲ್ಲ ಅದು 2ನೇ ನಾಟ್ ಒಳಗೆ ಸಿಕ್ಕಿಸ್ಬೇಕು. 1 2 2ನೇ ನಾಟ್ ಒಳಗೆ ಹಾಕಿ ಅದೇ ರೀತಿ ಇದನ್ನು ಈ 2ನೇ ನಾಟ್ ಆಲ್ರೆಡಿ ನಾವು ಪಕ್ಕದಲ್ಲಿರೋ ವೈರ್ ಹಾಕಿದ್ದೀವಿ ಅದೇ ನಾಟ್ ಒಳಗೆ ಹಾಕ್ಕೊಳ್ಳಿ. ಟೈಟ್ ಮಾಡಿಕೊಂಡು ಇದನ್ನು ಅದೇ ರೀತಿ ಕಂಟಿನ್ಯೂ ಆಗಿ ಒಂದು 2-3 ನಾಟ್ ಒಳಗೆ ಹಾಕ್ಕೋಬೇಕು.
ಅದೇ ರೀತಿ ಎಲ್ಲ ನಾಟನ್ನು ಹಾಕ್ಕೊಂಬನ್ನಿ. ನೋಡಿ ನನಗೆ ಈ ಹೈಟ್ ಸಾಕು, ಅದಕ್ಕೆ ನಾನು ಇಷ್ಟರಲ್ಲಿ ನಿಲ್ಲಿಸಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಹೈಟ್ ಬೇಕು ಅಂತಂದರೆ ಇನ್ನೊಂದು 2 ಲೈನ್ ಹಾಕ್ಕೊಳ್ಳಿ. ಇಲ್ಲ ನಿಮಗೂ ಇಷ್ಟೇ ಸೈಜ್ ಸಾಕು ಅಂತಂದರೆ ವೈರ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಒಂದು 1/4 ಅಡಿ, ಇವಾಗ 10.25 ಕಟ್ ಮಾಡಿದ್ದೀವಿ, ನೀವು 10.25 ಅಡಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಈಗ 6 ಆಗಿದೆ, ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳಿ. ಬ್ಯಾಸ್ಕೆಟ್ ಹಾಕಾಯಿತು.